ಅಲ್ಲ ಮಗನ, ಹೋಗಕ್ಕೆ ಬಸ್ ಚಾರ್ಜ್ ಸಿಗಕ್ಕೆ ರೊಕ್ಕಿಲ್ಲಲ್ಲ ಯಪ್ಪ, ಹೆಂಗ್ ಮಾಡೋದೀಗ? ಅತ್ತೇರ, ನಾನು ಒಂದಿಷ್ಟು ಪರ್ಸ್ನಾಗ ಇಟ್ಟು ಸ್ವಲ್ಪ ಹಿಂದಕ್ಕೆ ಇಟ್ಟಿದ್ರಿ ಅದಾವು. ಈ ಬಸ್ ಚಾರ್ಜಿಗೆ ಹೋಗೋಷ್ಟು ಅದಾವು. ಸ್ವಲ್ಪ ಅಲ್ಲಿ ಹೋದ್ಮ್ಯಾಗ ಏನಾರ ಕಿರಾಣಿ ಪರಣಿ ಸಾಮಾನು ತರ್ಸಕ್ಕೂ ಸ್ವಲ್ಪ ಅದಾವು. ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ. ಈಗ ಮಾವರನ್ನ ಹೆಂಗೆ ಬಿಡಿಸೋದು, ಅದಕ್ಕಂತೂ ಭಾಳ ರೊಕ್ಕ ಬೇಕು. ಮತ್ತು ಅದರದ್ದು ವಿಚಾರ ಹೆಂಗ್ರಿ? ಮತ್ತೀಗ ನಾವು ಏಕೈಕಿ ಹಳ್ಳಿ ಊರಿಗೆ ಹೋದ್ರೆ ಇಲ್ಲೆಲ್ಲ ನೋಡ್ಕೋಬೇಕಲ್ಲ, ಹೆಂಗೆ? ಇವ ಒಂದು ಕೆಲಸ ಮಾಡೋಣ, ಹೆಂಗೂ ಅವ್ರ ಇವ್ರು ಬಂದಿದ್ರಲ್ಲ ಅರವಿಂದ್, ಅವರು ನಮ್ಮ ಮನೆಗೆ ಭಾಳ ಇದದಾರ ಪಾಪ. ಅಷ್ಟು ದೊಡ್ಡ ಶ್ರೀಮಂತರು ನಮ್ಮ ಮನೆಗೆ ಬಂದೆಲ್ಲ ಏನು ಮಾಡ್ರೆ ಒಂಚೂರು ನಾವು ಹೆಲ್ಪ್ ಕೇಳಿದ್ರೆ ನಮ್ಗೆ ಅವ್ರು ಹೆಲ್ಪ್ ಮಾಡಿದ್ರು ಮಾಡ್ಬೋದು. ಒಂದ್ಸಲ ಹೋಗಿ ಕೇಳೋಣ ಅವ್ರನ್ನ. ಏನು ಅವ್ರಂತಲ್ಲ? ಬೇಡ್ರಿ, ಹಂಗೆಲ್ಲ ಬೇಡ. ಬೇಕಾದ್ರೆ ಹಳ್ಳಿಯಾಗ ನಾವು ದುಡ್ಕೊಂತಿದ್ರು ಚಿಂತಿಲ್ಲ. ಬೇಡ್ರಿ ಬೇಡ, ನಮ್ಮೂರಿನ ಹೋಗ್ಬಿಡೋಣ ಅಲ್ಲೇ. ಹೌದು ನೋಡ್ಲಾ ಮಗನ, ಚಲೋ ಉಪಾಯ ಮಾಡಿದೆ ಅಲ್ಲವಾ? ನಿಮ್ಮ ಮಾವುಗ ಇಲ್ಲಿ ಅದಕ್ಕೆ ಕರಿತಿರ್ತಾರ. ಆಮೇಲೆ ನಿಮ್ಮ ಮಾವಂದು ಏನು ಎತ್ತ ತಿಳ್ಕೊಬೇಕು. ಇಲ್ಲಿ ಇದ್ರೆ ನಮಗೆ ಏನಾರ ಒಟ್ಟು ಎಲ್ಲ ಅನುಕೂಲ ಆಗುತ್ತೆ. ಅಲ್ಲಿ ಹೋಗಿ ಕುಂತ್ರ ಹೋಗಬರೋ ಬಸ್ ಚಾರ್ಜು, ಆಮೇಲೆ ಹಗಲೆಲ್ಲ ಬರಕ್ಕೆ ಹೋಗೋಕ್ಕಾಗತ್ತೆ. ಅದು ದೂರ ಊರು. ಈ ಬೆಂಗಳೂರಿಗೆ ಬಂದೆಲ್ಲ ಮತ್ತೆ ಆಗತ್ತಾನೆ. ಆಮೇಲೆ ಮತ್ತೆ ಇಲ್ಲಿ ಇರ್ಬೇಕಾಗಿ ಬರುತ್ತೆ. ಇಲ್ಲಿ ಹೋಟೆಲ್ ಗಿಟೆಲ್ಲ ಇರೋಕ್ಕೆಲ್ಲ ಆಗುತ್ತೆ. ಇವ ಅದೆಲ್ಲ ದೊಡ್ಡ ರಗಳೈತಿ. ಸುಮ್ಮನೆ ತಡಿ ವಿಕಾಸ, ಅಷ್ಟು ಮಾಡಪ್ಪ. ಎಲ್ಲದಾರ ಒಂಚೂರು ನೋಡು, ಹೋಗ್ಬಿಡೋಣ. ಒಂಚೂರು ಅವ್ರ ಕೈ ಕಾಲು ಹಿಡಿದಾರ ಒಟ್ಟು ಸಹಾಯ ಮಾಡ್ಕೊಂಡು ಏನಾರ ಮಾಡ್ರಿ ಅಂತ ಕೇಳೋಣ. ನಡಿ ಹೋಗೋಣ. ಹಾಂ, ಅಪ್ಪ ಅದು ಯಾವ್ದೋ ಹೋಟೆಲ್ ರೆಂಟ್ ಹಿಡಿದು ಕೊಟ್ಟಿದ್ರಂದ್ರಲ್ಲ, ತಡಿ ಆ ಹೋಟೆಲ್ಗೆ ಹೋಗಂದ್ರೆ ಹೆಂಗಿದ್ರೆ ಫೋನ್ ಬೇರೆ ಇಲ್ಲ. ಫೋನ್ ಹಚ್ಚಿ ಕೇಳಕ್ಕೆ ಆಟೋ ತೊಗೊಂಡು ಹೋಗ್ಬಿಡಣ ಬರ್ರಿ. ಅಲ್ಲ, ನಾ ಹೇಳೋದು ಬ್ಯಾಡ್ರಿ. ಅವ್ರ ಕೈ ಚಾಚಿದ್ರ ನಮ್ಗೆ ಮರ್ಯಾದಿರಂಗಿಲ್ಲ. ಬ್ಯಾಡ್ರಿ, ನಾ ಹೇಳೋದು ಮತ್ತೆ ಕೇಳೋಟು. ಇವ ಈಗೇನು ಮರ್ಯಾದೆ ಉದೈತಂತ ತಮ್ದು ಇದು ಮಾಡ್ಬೇಕು. ಹೆಂಗೋ ಎಲ್ಲ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬಂದು ನಿಂತೀವಿ. ಏನು ಒಂಚೂರು ಸಹಾಯ ಮಾಡ್ರಿ ಅಂತ ಕೇಳಿದ್ರೆ ಏನು ತಪ್ಪಿಲ್ಲ. ಬಾ, ಆದ್ರೆ ಮಾಡಿರ್ತಾರೆ, ಇಲ್ಲಾಂದ್ರೆ ಇಲ್ಲ ಅಂದಿರ್ತಾರೆ. ಇಲ್ಲಾಂದ್ರೆ ಅವ್ರು ನಮ್ಮೂರಿಗೆ ಹೋಗೋದು ಐತೈತಲ್ಲ, ಒಂದು ಪ್ರಯತ್ನ ಮಾಡಿ ನೋಡೋಣ. ಒಂದು ವೇಳೆ ಅವ್ರೇನ ನಮ್ಗೆ ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತಲ್ಲ. ಯಾಕೆ ನಾವು ಹಂಗೆ ತಿಳ್ಕೊಬೇಕು? ಹೋಗಿ ಬರೋಣ ಬರ್ರಿ. ಅಲ್ಲ ಮಗನ, ಯಾರ ಕಾಣವಲ್ರಲ್ಲ ಯಪ್ಪ ಇಲ್ಲೇ? ಅಲ್ಲಿ ಹೋಗಿ ನೋಡ್ತೀನಿ ತಡಿ. ಅರಿ, ಅಲ್ಲಿ ಯಾರ ಬರಕತ್ತಾರ ನೋಡ್ರಿ. ಸರ್. ಹಾ ಹೇಳ್ರಿ, ಯಾರು ಬೇಕಿತ್ತು? ಏನಿಲ್ಲ, ಈ ಹೋಟೆಲ್ ಓನರ್ ಅವರೇ ಅರವಿಂದ್ ಅಂತಿದ್ರಲ್ಲ, ಅವ್ರು ಸ್ವಲ್ಪ ಮೀಟ್ ಆಗಬೇಕಾಗಿತ್ತು. ಅವ್ರು ಅದಾರ? ಓ, ಅರವಿಂದ್ ಸರ್, ಅವ್ರು ಇವಾಗಿರಲ್ಲ. ಅವ್ರು ಈಗ ಹೊಸ ಬಂಗ್ಲೆ ತಗೊಂಡಾರಿ, ಅಲ್ಲಿರ್ತಾರ. ಹೌದಾ? ಈ ಎಲ್ಲಿ ತಗೊಂಡಾರ ಅವರು? ಎಲ್ಲಿ ಬರುತ್ತೆ ಮನೆ? ಅದ ಇಲ್ಲೇ ಹಿಂದೆ ವಿಜಯನಗರ ಐತಲ್ಲ, ಆ ವಿಜಯನಗರದಾಗ ನೋಡ್ರಿ. ಎಲ್ಲದಕ್ಕಿಂತ ದೊಡ್ಡ ಬಂಗ್ಲೆ ಇರೋದೇ ಅವ್ರದ್ದು. ಹೌದಾ? ಸರಿ, ಹೋಗ್ತೀವಿ ಅವ್ರು, ಅಲ್ಲೇ ಹೋಗಿ ಮೀಟ್ ಆಗ್ತೀವಿ. ನಡ್ರಿ, ಅಲ್ಲೇ ಹೋಗಿ. ಎಂತಹ ದೊಡ್ಡ ಬಂಗ್ಲೆ! ಗೇಟ್ ನೋಡು, ಮನಿ ನೋಡು. ಯಪ್ಪ ಯಪ್ಪ ಯಪ್ಪ, ನೋಡು, ಅರಮನೆ ಇದ್ದಂಗ ಐತಿ. ಆ ಲೈಟ್ಗಳು ನೋಡು. ಅಲ್ಲ ಯವ್ವ, ಏನ್ ಚಂದ ಐತಿ ಮನಿ. ಯಪ್ಪ, ಈ ಗೇಟ ಹಿಂಗೈತಂದ್ರ ಇನ್ನು ಮನಿ ಹೆಂಗಿರ್ಬಾರ್ದು. ಒಳಗೆ ಹೋದ್ರೆ ಏನ್ ಎಡ್ಕಂಡ್ ಸಲಂಗಲ್ ಬಿಡು ನೋಡಾಕ. ಹೌದು ಬಿಡಿಯವ್ವ, ನಾವು ನೋಡಿವಿ. ಇಂಥ ಒಂದು ಮನಿ ಎಲ್ಲೇ ನೋಡಿಲ್ ಬಿಡು, ಮುಂದೂ ನೋಡ್ತೀವಿ ಇಲ್ಲ ಬಿಡು. ಛೇ, ಎಂತ ಒಂದು ದೊಡ್ಡ ತಪ್ಪು ಮಾಡಿದ್ ನಾನು. ಅರವಿಂದನಂತಲೇ ಎಂತ ಒಂದು ಪ್ರತಿಭೆ ಇತ್ತು, ವಿದ್ಯೆ ಇತ್ತು, ಎಲ್ಲ ಇತ್ತು. ಆದ್ರೆ ನಾನು ಆತನಂತೆಗೆ ರೊಕ್ಕಿಲ್ಲ, ಆತ ಒಂದು ಹಾಲ್ ಮಾರಿ ಜೀವನ ಮಾಡ್ತಾನೆ, ಹೋಟೆಲ್ ಕೆಲಸ ಮಾಡಿ ಜೀವನ ಮಾಡ್ತಾನೆ ಅನ್ನೋ ಒಂದು ಕೆಟ್ಟ ಅವಮಾನ ಮಾಡಿಕೊಂಡು ನಾನು ಎಷ್ಟು ಆತನ ತುಚ್ಚಿಕೊಂಡು ಆತನ ಕಾಲೆಲೆ ಒದ್ದು ಬಂದೆ. ಇದನ್ನು ಮಾಡ್ಕೊಂಡೆ ದೊಡ್ಡ ಶ್ರೀಮಂತ ಅಂತೇಳಿ. ನೋಡು, ಇವತ್ತು ನಾನು ಯಾರನ್ನ ಕಾಲೆಲೆ ಒದ್ದು ನಾ ಬ್ಯಾಡ ಅಂತ ಬಂದಿದ್ನೋ, ಇವತ್ತು ಆತನ ಕಾಲು ಹಿಡೋ ಪರಿಸ್ಥಿತಿ ಬಂತು. ನಾನು ನನ್ನ ಗಂಡ ಈಗ ಆತನ ಮನೆ ಅಂತೇಳಿ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದೈತಿ. ನಮ್ಮ ಅವನ ಜೈಲಿಂತ್ರ ಬಿಡುಗಡೆ ಮಾಡ್ರಿ, ನಮ್ಗೆ ಏನೋ ಒಂದು ದಾರಿ ಮಾಡ್ರಿ ಜೀವನಕ್ಕೆ ಅನ್ನಂಗಾಗೈತಿ ಪರಿಸ್ಥಿತಿ. ರೋಡಿಗೆ ಬಂದು ನಿಂತೀವಿ. ಇನ್ನೇನೈತಿ ಆತ ನಾ ಹೆಂಗೆ ಮುಖ ತೋರಿಸ್ಲಿ? ಎಷ್ಟು ತುಚ್ಚಬೇಕು, ಎಷ್ಟು ಅವಮಾನ ಮಾಡಿ, ಎಷ್ಟು ಹೀನಾಯವಾಗಿ ನಡೆದು ಆತ ಎಷ್ಟು ಕಣ್ಣೀರು ಹಾಕಿರೋ ಆತನ ಪೊಲೀಸು ಅದು ಇದಂತ ಆತ ಕೊಡಬಾರ್ದು ಹಿಂಸೆ ಕೊಟ್ಬಿಟ್ಟೆ. ಇವಾಗ ನಾನು ಸುಖದಿಂದ ಇರ್ಬೋದು ಅಂದ್ಕೊಂಡಿದ್ರೆ ಇವತ್ತು ಹೋಗಿ ನಾನು ಆತನ ಕಾಲಿಡೋ ಪರಿಸ್ಥಿತಿ ಬಂತು. ಇವತ್ತು ಆತ ಆಕಾಶದಷ್ಟು ಎತ್ತರಕ್ಕೆ ಬೆಳೆದ, ನಾನು ಪಾತಾಳಕ್ಕೆ ಬಿದ್ದೆ. ಅವತ್ತು ನಾನು ಆಕಾಶದಷ್ಟು ಎತ್ತರಕ್ಕಿದ್ದೆ, ಆತ ಕೆಳಗದನಂತ ನಾನು ಆತನ ತುಳಿಯಕ್ಕೆ ನೋಡಿದೆ. ಇವತ್ತು ನಾನು ಆತನ ಕಾಲು ಕೆಳಗೆ ಬಂದು ಬಿದ್ದೀನಿ. ಏನಪ್ಪ ದೇವ್ರಿ ಇಂತ ಅದು. ನನಗೆ ಆತನ ಮಕ್ಕ ತೋರ್ಸಕ್ಕೆ ನಾಚಿ ಬರುತ್ತೆ. ಬ್ಯಾಡ ಬ್ಯಾಡ ಬೇಡ ಅಂದ್ರೂ ಈ ನನ್ನ ಗಂಡ ಇಲ್ಲೇ ಕರ್ಕೊಂಬಂದಾನ. ನಾ ಹೆಂಗೆ ಆತನ ಮಕ್ಕ ತೋರಿಸ್ಲಿ? ಏ ವಿಕಾಸ, ಕರಿಯ ಯಾರು ಅದಾರನ್ನ? ಅವ್ರು ಅದಾರ ಇಲ್ಲ ಒಳಗೆ? ಹೇಳೋಟ್ ನಾವು ಬಂದೀವಿ ಅಂತಂದು ಹೇಳೋದು ಕಳಿಸೋಟು. ಅಯ್ಯೋ ಹೌದು ನೋಡ್ಯವ, ಇದನ್ನ ನೋಡ್ಕೊಂತ ಮರ್ತ ಬಿಟ್ಟು ನೋಡು. ತಡಿ ಕರಿತೀನಿ. ಸರ್, ಸರ್, ಯಾರಿದ್ದೀರಿ? ಸರ್, ಯಾರು ನೀವು? ಯಾರು ಬೇಕಿತ್ತು? ಸರ್, ನಾವು ಅರವಿಂದ್ ಅವ್ರು ನೋಡ್ಬೇಕಾಗಿತ್ತು. ಸ್ವಲ್ಪ ಮಿನಿಸ್ಟರ್ ಬಸಪ್ಪರ ಮಿಸಸ್ಸು ಆಮೇಲೆ ಅವ್ರ ಮಗ ಸೊಸಿ ಬಂದಾರ ಅಂತ ಹೇಳ್ತೀರಾ? ಓ ಹೌದಾ, ಸರಿ ಹೇಳ್ತೀನಿ ತಡ್ರಿ. ರೀ, ಅವ್ರು ನಮ್ಗೆ ಸಹಾಯ ಮಾಡ್ತಾರ ಅಂತೀರಾ? ಯಾಕೋ ನಮ್ಗೆ ಅಂಗೈ ತೋರಿಸಿ ಅವಲಕ್ಷಣ ಮಾಡಿಸ್ಕೊಂತಾರ ಅನ್ನೋರು ಅಂತಾರಲ್ಲ, ಹಂಗೆಲ್ಲ ಆಗತ್ತಾ ಏನ? ಯಾಕೆ ಬೇಕ್ರಿ? ಅವ್ರ ಮೊದ್ಲ ಜಗ್ಗಿ ಶ್ರೀಮಂತರ ಅದಾರ. ಏನಾರ ಅವಮಾನ ಮಾಡಿದ್ರೆ ಸುಮ್ಮನೆ ನಮ್ಗೆ ಅಸಹ್ಯ ಮಾಡ್ತಾರೆ. ಯಾಡ್ರಿ ಸುಮ್ಮನೆ. ನೀನು ಯಾಕೆ ಹಂಗೆ ಇದು ಮಾಡಾಕತ್ತಿ? ಏನು ನಮ್ಮ ಪರಿಸ್ಥಿತಿ ಏನು ಮಾಡೋಕ್ಕಿಲ್ಲ. ನೋಡೋಣ ಒಂದು ಪ್ರಯತ್ನ.
ಯಾಕಂದ್ರೆ ಇಲ್ಲಿ ಅಪ್ಪನ ಬಿಡಿಸ್ಬೇಕಂದ್ರೆ ನಾವು ಇಲ್ಲಿ ಇರಲೇಬೇಕು, ಏನಾರು ಮಾಡಬೇಕು. ಈಗ ಬೇರೆ ಅವ್ರಂತೆ ಕೆಲಸ ಕೇಳ್ಕೊಂತ ಹೋದ್ರೆ ಯಾರು ಕೊಡೋರು ಯಾರು ಬಿಡೋರು ಗೊತ್ತಿಲ್ಲ. ಆಮೇಲೆ ಅಪ್ಪನ ಅಪೋಸಿಟ್ ಎಲ್ಲ ಪಾರ್ಟಿಯವರು ಈಗ ನಾವು ಹಿಂಗೆ ಅಡ್ಡಾಡೋದು ನೋಡೋದು ಕಾಯಕತ್ತಾರೆ, ಇನ್ನೊಂಚೂರು ಅವ್ರಿಗೆ ಅವಮಾನ ಮಾಡ್ತಾರೆ, ಆ ಪ್ರೆಸ್ ಗೀಸ್ ಆದಂತ ಇನ್ನೊಂಚೂರು ಪಬ್ಲಿಕ್ ಮಾಡ್ತಾರೆ. ಈಗ ಇವ್ರಂತೆಲ್ಲ ಆದ್ರೆ ಯಾರಿಗೂ ಗೊತ್ತಾಗಂಗಿಲ್ಲ. ನಾವು ಈ ಬೇರೆ ಮಿನಿಸ್ಟ್ರು ಬೇರೆ ಮಂತ್ರಿಗಳು ಅವ್ರಂತೆಲ್ಲ ಹೋಗೋದು ತಪ್ತೈತಿ. ಇವ್ರಂತೆಲ್ಲ ಆದ್ರೆ ನಮ್ಗೆ ಏನೇ ಅದು ಮರ್ಯಾದೆ ಪ್ರಶ್ನೆ ಏನು ಹೊರಗೆ ಗೊತ್ತಾಗಂಗಿಲ್ಲ. ನಾ ಹೇಳೋದು ಅರ್ಥ ಮಾಡ್ಕೋ, ಸ್ವಲ್ಪ ಸುಮ್ಮನಿರು. ಸರ್ ಸರ್ ಕರೆಯಕತ್ತಾರ ಬರ್ಬೇಕಂತ್ರಿ. ನೋಡು ಕರೆಕತ್ತಾರಂತೆ, ನಡಿ ಹೋಗ ನಡಿ. ಯವ್ವ ಮನಿ ಏನ್ಲ ಇದು ಒಳ್ಳೆ ನಮ್ನಿ ಅವು ಅವು ಹೆಂಗ ಪಳ 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 ಹೊಳಿತೈತಿ. ಯಪ್ಪ ಏನ್ ಲೈಟು ಏನ್ ಗ್ಲಾಸು ಏನ್ ಚಂದೈತೆ ಯಪ್ಪ 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 ಇದು ನೋಡಕ ಕರೆಯಿಂದ ಯಾರು ಕಣ ಸಾಲಲ್ಲ ನೋಡು. ಓ ಸರ್ ಬಂದರು. ಓ ವಿಕಾಸ್ ಅವರೇ, ಬರ್ರಿ ಬರ್ರಿ ಮೇಲೆ ಬರ್ರಿ. ಇಲ್ಲ ಸರ್, ಒಂದು ಸ್ವಲ್ಪ ನಿಮ್ಮ ಅಂತೇಳಿ ಮಾತಾಡ್ಬೇಕಿತ್ತು. ಹೌದಾ, ಸರಿ ಬಂದೆ. ಹಾ ಹೇಳ್ರಿ ವಿಕಾಸ್ ಅವ್ರಿ, ಯಾಕೆ ಎಲ್ಲರೂ ಡಲ್ ಅದಿರಲ್ಲ, ಏನಾಯ್ತು? ನೀವು ಯಾಕೆ ಭಾಳ ಸಪ್ಪಗದಿರಪ್ಪ, ಯಾಕೆ ಏನಾಗೈತಿ? ಅದು ಅಪ್ಪರು, ಓ ಹೌದೌದು, ನಾನು ಕೇಳಿದೆ ಬಸಪ್ಪರ್ದು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗೈತಿ ಮನಿ ಅಂತೇಳಿ. ನನಗೂ ಕೇಳಿ ಬೇಜಾರಾಯಿತು. ಟಿ ವಿ ಒಳಗೆ ಎಲ್ಲ ನೋಡಿದೆ ನ್ಯೂಸ್. ನನಗೂ ಬೇಜಾರಾಯಿತು. ನಿಮ್ಗೆ ಹಚ್ಬೇಕಂದ್ರೆ ನಿಮ್ಮ ನಂಬರ್ ನನ್ನ ಕಡೆ ಇರಲಿಲ್ಲ, ಅದಕ್ಕೆ ನಾನು ಹಚ್ಚಕ್ಕಾಗಲಿಲ್ಲ. ಸರಿ ನೀವು ಬಂದಿದ್ದು ಒಳ್ಳೇದಾಯ್ತು. ಪಾಪ ಹಿಂಗಾಗ್ಬಾರ್ದಾಗಿತ್ತು. ಯಾಕೆ ಹಿಂಗೆ ಒಮ್ಮಿನ ಮಕ್ಳಿಗೆ ಏಕಾಏಕಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ಲಿಲ್ವಾ? ಕಟ್ಟಬೇಕು, ಟೈಮ್ ಸರಿಯಾಗಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರತ್ತಿದ್ದಿಲ್ಲ. ಯಾಕೋ ಬಸಪ್ಪರು ಇಂಥ ತಪ್ಪು ಮಾಡಿದ್ರು ಗೊತ್ತಾಗಲಿಲ್ಲ. ಏನತ್ತಮ್ಮ ನಮ್ಮ ಟೈಮ್ ಸುಮಾರು ಅನ್ಬೇಕಷ್ಟೆ, ಏನ್ ಮಾಡಕ್ಕಾಗತ್ತ? ಈ ಈ ಪರಿಸ್ಥಿತಿ ಅನ್ಭವಿಸ್ಬೇಕಾಗಿತ್ತ ಏನ? ಹಿಂಗಾತ್ ನೋಡಪ್ಪ. ಅದಕ್ಕೆ ತಮ್ಮ ನಿನ್ನಂತೆಲ್ಲ ಒಟ್ಟು ಸಹಾಯ ಕೇಳ್ಕೊಂಡ್ ಬಂದೀವಿ, ಒಂಚೂರು ನಮಗೆ ಸಹಾಯ ಮಾಡ್ತೀನಪ್ಪ. ಹೌದ್ರಿ ಅರವಿಂದ್ ಅವ್ರಿ, ನಿಮ್ಮಂತಲೇ ನಾವು ಸಹಾಯ ಕೇಳ್ಕೊಂಡು ಇಲ್ಲಿಗೆ ಬಂದೀವಿ. ಅದೇನಾಗೈತೆ ಅಂದ್ರೆ ನಮ್ಮ ಮನಿನೂ ಸತ್ಯಕ್ಕೂ ಸೀಸ್ ಮಾಡಿಬಿಟ್ಟಾರಿ. ಈಗ ನಮಗೆ ಮನಿ ಇಲ್ಲ, ಎಲ್ಲ ಪ್ರತಿಯೊಂದು ಆಸ್ತಿನೂ ಇದು ಮಾಡ್ಕೊಂಡ್ಬಿಟ್ಟಾರೆ. ಈಗ ನಮ್ದು ಹಳ್ಳಿ ಒಳಗೆ ಎಲ್ಲ ಐತ್ರಿ, ಜಮೀನು ಮನಿ ಎಲ್ಲ ಐತಿ. ಈಗ ನಾವು ಅಲ್ಲಿ ಹೋದ್ವಿ ಅಂದ್ರೆ ಇಲ್ಲಿ ಅಪ್ಪರ್ದು ಈ ಕೋಟಿ ಕರಿತಿರ್ತಾರ. ಆಮೇಲೆ ಸ್ವಲ್ಪ ಅವ್ರದ್ದು ಬಿಡುಗಡೆ ಮಾಡೋಕೆ ಅದು ಇದು ಸ್ವಲ್ಪ ನಮ್ಗೆ ಇಲ್ಲಿ ಕೆಲಸ ಇರುತ್ತಲ್ಲ, ಹಾಗಾಗಿ ಇಲ್ಲಿ ಇರ್ಬೇಕಾಗೈತಿ. ಆದ್ರೆ ಈಗ ನಾವು ಅಪೋಸಿಟ್ ಎಲ್ಲ ನಮ್ಮ ಬೇರೆ ನಮ್ಮ ಪಾರ್ಟಿಯವರು ಕಾಯಕತ್ತಾರ ನಮ್ಗೆ ಹೆಂಗಾರ ಮಾಡಿ ಏನೂ ನಮ್ಗೆ ಅವಕಾಶ ಕೊಡಬಾರ್ದು ಅಂತ. ಅದು ನಮ್ಮ ಕಡೆದವರು ಈ ಇಂಥ ಒಂದು ಸಂದರ್ಭಕ್ಕೆ ನಮ್ಮನ್ನೆಲ್ಲ ಕೈ ಬಿಟ್ಬಿಟ್ಟಾರ. ಹಾಗಾಗಿ ನಮ್ಗೆಲ್ಲೂ ಏನೂ ಒಂದು ದಾರಿನೇ ತೋರಿಸ್ತಿಲ್ಲ. ನಾವೀಗ ಹೆಂಗಾರ ಮಾಡಿ ಅಪ್ಪರನ್ನು ಬಿಡಿಸ್ಕೋಬೇಕು, ಇಲ್ಲೂ ಇರಬೇಕು. ಅದ್ರ ನಂಗೆ ಕೈಯಾಗ ಕೆಲಸನೂ ಇಲ್ಲ. ಸ್ವಲ್ಪ ನೀವು ಏನಾದರೂ ಸಹಾಯ ಮಾಡಿದ್ರೆ ನಂಗೆ ಇಲ್ಲಿ ಎಲ್ಲರ ಒಂದು ಕಡೆ ಉಳ್ಕೊಳಕ್ಕೆ ಆ ಒಂದು ಕೆಲಸ ಅಂತ ಏನಾರು ಕೊಟ್ರೆ ನಾವು ಇಲ್ಲಿದ್ದು ಕೆಲಸ ಮಾಡಿಕೊಂಡು ಸ್ವಲ್ಪ ಅಪ್ಪರಿಗೆ ಸಹಾಯನ ಆಗುತ್ತೆ. ನಮಗೂ ಒಂಚೂರು ನಿಮ್ಮಿಂದ ಒಂಚೂರು ಸಹಾಯ ಆದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಮ್ಗೊಂಚೂರು ಅಂತ. ಓ ಹೌದಾ, ಸರಿ. ಅಲ್ಲ, ನನ್ನ ಕೈಯಾಗ ಅದೆಷ್ಟು ಜನ ಕೆಲಸ ಮಾಡ್ತಾರೋ ಲೆಕ್ಕ ನನಗೇ ಇಲ್ಲ. ನೀವೊಬ್ರು ಕೆಲಸ ಮಾಡ್ತಾರೆ, ನಾನು ಯಾಕೆ ಮಾಡಲಿ? ನೀವು ನನ್ನ ಮನೆಗೆ ಕರೆದು ಊಟಕ್ಕೆ ಹಾಕಿ ನನಗೆ ಅಷ್ಟೆಲ್ಲ ಕಾಳಜಿ ಮಾಡಿರಿ. ಆಮೇಲೆ ಏನು ಸ್ವಲ್ಪ ನನ್ಗೆ ಅದೆಲ್ಲ ಇರ್ಲಿ ಬಿಡ್ರಿ, ಹಳೆ ಕತೆ ಯಾಕದು. ಆಯ್ತಾಯ್ತು, ನನಗೆ ಯಾರು ಏನೇ ಕಷ್ಟ ಕೊಟ್ಟು ಏನೇ ಮೋಸ ಮಾಡಿದ್ರು ನಾನು ಹಂಗೆಲ್ಲ ಮಾಡಂಗಿಲ್ಲ. ನಾನು ಯಾವತ್ತಿದ್ರು ನನ್ನ ಕೈಯಾಗ ಸಾಧ್ಯ ಆದ್ರೆ ಒಳ್ಳೇದು ಮಾಡ್ತೀನಿ, ಆದ್ರೆ ಯಾರಿಗೂ ಕೆಟ್ಟದ್ದು ಮಾಡುತ್ತಾ ನಾನು ಹಂಗಲ್ಲ. ನಾನು ನಿಮ್ಗೆ ಸಹಾಯ ಕೇಳ್ಕೊಂಡು ನೀವು ನಮ್ಮ ಮನೆ ಬಾಗಿಲಿಗೆ ಬಂದಿರೋದ್ಮೇಲೆ ನಿಮ್ಗೆ ಸಹಾಯ ಮಾಡ್ಲಾರ್ದಂಗೆ ಇರ್ತೀನಿ ನಾನು. ಅದ್ರ ಚಿಂತೆ ಬಿಟ್ಬಿಡ್ರಿ. ನಿಮ್ಗೇನು ನಿಮ್ಗೊಂದು ಜಾಬು, ಒಂದು ಮನೆ ವ್ಯವಸ್ಥೆ ಮಾಡ್ತೀನಿ. ಆದರೆ ಮಿನಿಸ್ಟ್ರ್ ವಿಚಾರದೊಳಗೆ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಪರ್ಸ್ನಲ್ಲು ಇವೆಲ್ಲ ನಮ್ಮದೇ ಬಿಸ್ನೆಸ್ಸಿಂದ ಲೈನ್ ಇರುತ್ತೆ. ಈಗ ನಾನು ರಾಜಕೀಯದಕ್ಕೆ ನಾನು ಏನಾರ ಎಂಟ್ರಿ ಆದರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನನಗೆ ರಾಜಕೀಯ ಇಷ್ಟ ಇಲ್ಲ. ನನ್ನ ಬಿಸ್ನೆಸ್ಸು ನಂದು ಇದ್ರೊಳಗೆ ನಾನು ಬೇರೆ ನನ್ನ ದಾರಿನ ಬೇರೆ. ಹಾಗಾಗಿ ಅದ್ರೊಳಗೆ ಮಾತ್ರ ನನ್ನ ಕರಿಬೇಡ್ರಿ. ನೀವು ಹೇಳಿದ್ರಲ್ಲ ಒಂದು ಜಾಬ್ ಅಂತೀರಿ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಬೇಕಿದ್ರೆ ನೀವು ಮನೆ ಜಾಬನ್ನು ನನ್ನಿಂದ ಎಕ್ಸೆಪ್ಟ್ ಮಾಡಿರಲ್ಲ, ಅದನ್ನ ನಾನು ಕೊಡ್ತೀನಿ. ಈ ವಿಚಾರದಾಗ ಮಾತ್ರ ನಾನು ಹೆಲ್ಪ್ ಮಾಡೋಕ್ಕಾಗಲ್ಲ, ತಪ್ಪು ತಿಳ್ಕೊಬೇಡ್ರಿ. ಯಪ್ಪ ಪುಣ್ಯ ಬಂತಪ್ಪ ಯಪ್ಪ, ಮರಳುಗಾಡು ಮರುಭೂಮಿಯಾಗ ನೀರು ಸಿಕ್ಕಂಗ ಆತ್ ನೋಡಪ್ಪ. ದಿಕ್ಕು ತೋರ್ಸ್ಲಾರ್ದಂಗ ಹಳ್ಳಿ ಊರಿಗೆ ಹೊಂಟಿದ್ವಿ. ಇನ್ನು ಅಲ್ಲಿ ಹೋಗಿ ನಾವು ಇಲ್ಲಿ ಬರೋದು ಅದು ಹಾಕಿದ್ದಿಲ್ಲ. ಅದಕ್ಕೆ ನನ್ನ ಮಗ ನಾನು ಇದಕ್ಕೆ ನಿಮ್ಮನ್ನ ಒಂಚೂರು ಕೇಳೋಣ, ಅವ್ರು ಒಂಚೂರು ಕೈ ಹಿಡಿದ್ರೆ ಇಲ್ಲಿರೋಣ, ಇಲ್ಲಾಂದ್ರೆ ಹಳ್ಳಿ ಊರಿಗೆ ಹೋಗೋಣ ಅಂತ ಮಾಡಿದ್ವಪ್ಪ. ಪುಣ್ಯ ಬರ್ಲಪ್ಪ ಯಪ್ಪ, ಪುಣ್ಯ ಬರಲಿ. ನಿನಗೆ ಒಳ್ಳೆ ಹೆಂಡತಿ ಸಿಗ್ಲಪ್ಪ, ನೀನು ಭಾಳ ಬಂಗಾರ ಅಲ್ಲಪ್ಪ ಯಪ್ಪ. ಈ ತಾಯಿ ಹರಿಕೆ ಯಾವಾಗಲೂ ನಿನ್ನ ಮ್ಯಾಗಿರ್ಲಪ್ಪ. ಏ ಅದನ್ನ ಬಿಟ್ಬಿಡ್ರಿ ಅಮ್ಮಾರ. ನಮ್ಮ ಅರವಿಂದಾಗ ಒಳ್ಳೆ ಹುಡುಗಿ ಸಿಗ್ತಾಳ. ಯಾಕಂದ್ರೆ ದೇವರು ಹಿಂದೆ ಒಂದು ಕೆಟ್ಟ ಹುಡುಗಿನ ಬೆನ್ನು ಹತ್ಕೊಂಡು ಹೋಗಿದ್ರಿ. ದೇವ್ರು ಹೆಂಗೆ ಮಾಡಿ ಆ ಕೆಟ್ಟ ಹುಡುಗಿ ಸವಾಸ ಬಿಡಿಸ್ಬಿಟ್ಟ. ಆಕಿನ ಕಟ್ಕೊಂಡಿದ್ರ ನಮ್ಮ ಅರವಿಂದ ಏನು ಇಷ್ಟು ಎತ್ತರಕ್ಕೆ ಬೆಳೀತಿದ್ದಿಲ್ಲ, ಇಷ್ಟು ಸಾಧನೆ ಮಾಡಕ್ಕೆ ಹಾಕಿದ್ದಿಲ್ಲ. ಆತು ರೋಡಿಗೆ ಪುಟ್ಬತ್ ಮೇಲೆ ಬರ್ಬೇಕಾಕಿತ್ತು ಲಾಸ್ಟಿಗೆ ಒಂದು ದಿವಸ. ಅದನ್ನು ದೇವ್ರು ತಪ್ಪಿಸಿದ್ದಕ್ಕೆ ಇಷ್ಟು ದೊಡ್ಡ ಇದನ್ನೆಲ್ಲ ಸಾಧನೆ ಮಾಡ್ಯಾನ. ಹಾಗಾಗಿ ಆತನ ಜೀವನದಾಗ ಇನ್ನು ಮುಂದೆಲ್ಲ ಒಳ್ಳೇದಾಗತ್ತೆ. ಹಂಗೆ ಒಳ್ಳೆ ಹುಡುಗಿ ಅಂತೂ ಸಿಗ್ತಾಳ. ಅದಕ್ಕೆ ನಾನು ಗ್ಯಾರಂಟಿ ಇದೀನಿ ರೀ ಅಮ್ಮರ, ನಿಮ್ಮ ಹರಿಕಿನ ಫಲಿಸ್ತೈತಿ. ನಮ್ಮ ಅರವಿಂದಾಗ ಒಂದು ಒಳ್ಳೆ ಹುಡುಗಿ ಜೊತೆ ಮದುವೆನ ಆಗತ್ತೆ ರೀ. ಆಕಿ ಕಾಲ್ಗಳಿಂದ ಮತ್ತೆ ಇನ್ನ ಸಿರಿ ಸಂಪತ್ತು ಕರಿತೈತೆ ಹೊರತು ಪುಟ್ಬತ್ತಿಗೆ ಮಾತ್ರ ಬರಂಗಿಲ್ಲ ಬಿಡ್ರಿ. ಓಕೆ ಇರಲಿ. ಅದು ನೀವು ಸ್ಯಾಲ್ರಿ ಎಷ್ಟು ಎಕ್ಸೆಪ್ಟ್ ಮಾಡ್ತೀರಿ? ನೀವು ಎಷ್ಟು ಕೊಡ್ತೀರೋ ಅಷ್ಟೇ ಸಾಕು. ನಾನು ಅಷ್ಟು ಇಷ್ಟ ಅನ್ನಲ್ಲ. ಸದ್ಯಕ್ಕೆ ನನ್ನ ಕೆಲಸದ ಅವಶ್ಯಕತೆ ಐತೆ. ನೀವೇ ನೋಡಿ ನನಗೆ ಎಷ್ಟು ಕೊಡಬೇಕು, ಏನು ಕೆಲಸ ಕೊಡಬೇಕು ಅಂತ ನೀವೇ ನನಗೆ ಹೇಳಿಕೊಟ್ರೆ ಭಾಳ ಉಪಕಾರ ಆಗುತ್ತೆ ರೀ. ನನಗೆ ಇವಾಗ ಯಾವುದು ಕೆಲಸ ಖಾಲಿ ಐತೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ನಮ್ಮ ಅಸಿಸ್ಟೆಂಟಿಗೆ ಹೇಳ್ತೀನಿ. ಒಂದು ನಿಮಿಷ. ರಮೇಶ? ಹಾಂ ಸರ್. ರಮೇಶ, ನಮ್ಮ ಕಂಪ್ನಿ ಒಳಗೆ ಯಾವುದಾದ್ರೂ ಜಾಬ್ ಖಾಲಿ ಐತೆ, ಒಂದು ಯಾರಿಗಾದ್ರೂ ಒಂದು ಏನೋ ಮಾಡ್ಬೇಕಂತ ಅವಶ್ಯಕತೆ ಐತೆ ಎಲ್ಲಾದರೂ?
ಯಾವ ಕಂಪ್ನಿ ಒಳಗೆ ಸ್ವಲ್ಪ ನೋಡ್ತೀರಾ? ಹಾಂ ಸರ್, ಇವಾಗ ಹೋಗ್ತೀನಿ ರೀ. ಎಲ್ಲಿ ಯಾವ ಕಂಪ್ನಿ ಒಳಗೆ ಏನಾದರೂ ಅವಶ್ಯಕತೆ ಐತನ ಯಾರ್ದು ಒಂದು ಸ್ವಲ್ಪ ಯಾರಿಗಾರ ಮಾಡಕ್ಕೆ ಅಂತ ನೋಡ್ತೀನಿ. ಇಲ್ಲಾಂದ್ರೆ ಹಂಗೇನಾರ ಖಾಲಿ ಇತ್ತಂದ್ರೆ ಇವ್ರನ್ನಲ್ಲಿ ಕಳಿಸ್ತೀನಿ ತಗೋರಿ ಸರ್. ಆಲ್ಮೋಸ್ಟು ಇಲ್ಲೇ ಬೆಂಗಳೂರಾಗ ನೋಡ್ರಿ. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಅವ್ರ ಫಾದರ್ ಸಲುವಾಗಿ ಅಡ್ಡಾಡ್ಬೇಕಂತಲ್ಲ. ನೀವು ಮತ್ತೆ ಬೇರೆ ಬೇರೆ ಊರ ಕಡೆ ಎಲ್ಲ ನೋಡ್ಬೇಡ್ರಿ. ಇದೇ ಬೆಂಗಳೂರಾಗ ಯಾವ್ದಾರ ನಮ್ಮ ಕಂಪ್ನಿ ಒಳಗೆ ಜಾಬ್ ಒಂದು ಖಾಲಿ ಇತ್ತಂದ್ರೆ ಅವ್ರಿಗೆ ಕೊಟ್ಬಿಡ್ರಿ. ಬೆಂಗಳೂರಿಗೆ ಅಂದರೆ ಸರ್ ದೊಡ್ಡ ಪೋಸ್ಟ್ಗಳು ಯಾವಿಲ್ಲ, ಎಲ್ಲ ಫುಲ್ ಇದಾಗ್ಬಿಟ್ಟವ್ರಿ. ಯಾಕಂದ್ರೆ ಇಲ್ಲಿ ಎಷ್ಟು ಇದಕ್ಕೆ ಗೊತ್ತಲ್ಲ, ಕಂಪ್ನಿಗಳು ಜಾಬಿಗೆ ಎಷ್ಟು ಬೆಲೆ ಐತಿ, ಎಷ್ಟು ಜನ ಇಲ್ಲಿ ಬರ್ತಾರೆ ಅಂತ. ಹಾಗಾಗಿ ಇಲ್ಲಿ ಅಷ್ಟು ವ್ಯಾಲ್ಯೂ ಇದ್ದದ್ದಿಲ್ಲ ಇವ್ರಿಗೆ ಕೊಡೋಂಥದ್ದು. ಮತ್ತು ಅವರು ಇಷ್ಟಪಡ್ತಾರೋ ನೋಡ್ರಿ ಸರ್, ಒಂದು ಮಾತು ಕೇಳ್ರಿ. ಇಲ್ಲ ಇಲ್ಲ, ಪರವಾಗಿಲ್ಲ. ಈ ಅಂಥದ್ದಾದ್ರೂ ಪರವಾಗಿಲ್ಲ, ಮಾಡ್ತೀನಿ. ಹಾಂ, ಅವ್ರಿಗೆ ಒಪ್ಪಿಗೆ ಐತಂತೆ. ನೀವು ಯಾವುದಾದ್ರೂ ಕೆಲಸ ಕಲಿದ್ರೆ ಅವ್ರಿಗೆ ಕೊಡ್ರಿ. ಹಂಗೆ ಒಂದು ಅವರಿಗೆ ಮನಿ ಅರೇಂಜ್ ಮಾಡೋಕ್ಕಾಗತ್ತೆ ಸರ್. ಮೊನ್ನೆ ನಮ್ಮ ವಾಚ್ಮನ್ ಮನೆ ಖಾಲಿ ಮಾಡ್ಯಾನ. ಆ ಮನೆ ಅವ್ರಿಗೆ ಅಡ್ಜಸ್ಟ್ ಆದ್ರೆ ಕೊಡ್ತೀನಿ ರೀ ಸರ್. ನಿಮಗೆ ಓಕೆನಾ? ಅದು ವಾಚ್ಮನ್ ಅವ್ರಿಗೆ ಮಾಡಿದ್ದು ಮನಿ ಅಂತ ನಿಮ್ಗೆ ಓಕೆ ಆದರೆ ಇರ್ಬೋದು. ಇಲ್ಲಾಂದ್ರೆ ನೋಡ್ರಿ, ಮತ್ತಿಲ್ಲ ಬಾಡಿಗೆ ಮನಿ ಎಲ್ಲಾರು ನೋಡ್ತೀರಾ? ಹಾಂ ಹಾಂ, ಪರವಾಗಿಲ್ಲ ಪರವಾಗಿಲ್ಲ, ಅದ್ರಾಗ ನಾವು ಅಡ್ಜಸ್ಟ್ ಮಾಡ್ಕೊತೀವಿ ತಗೋರಿ. ಸರಿ, ಹಂಗಿದ್ರೆ